ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ನನ್ನ ಕೊನೆಯ ಚುನಾವಣೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಆ ಹೇಳಿಕೆಗೆ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ರಾಜಕಾರಣಿಗಳು ಹೇಳುವಂಥ ಮಾತು ಇದೆ, ಇದು ನನ್ನ ಕೊನೆ ಚುನಾವಣೆ, ಇದು ನನ್ನ ಕೊನೆ ಚುನಾವಣೆ ಅಂತ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮುಂದಿನ ಬಾರಿ ಚುನಾವಣೆಗೆ ಏನಾದರೂ ಟಿಕೆಟ್ ಸಿಕ್ಕರೆ ಅವರು ಸ್ಪರ್ಧಿಸ್ತಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಾ ಇದ್ರು. ಕೊನೆ ಚುನಾವಣೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಯಾವಾಗ ಮತ್ತೆ ಚುನಾವಣೆ ಮುಗಿದು ಇನ್ನೊಂದು ಚುನಾವಣೆ ಬರುತ್ತೋ ಆವಾಗ ಟಿಕೆಟ್ ಸಿಕ್ಕರೆ ಸ್ಪರ್ಧಿಸ್ತಾರೆ. ಅದಕ್ಕೊಂದು ಉದಾಹರಣೆ ನೋಡ್ತಾ ಇದ್ವಿ. ಮಾಜಿ CM ಸಿದ್ದರಾಮಯ್ಯನವರು ಕೂಡ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಿ ಬಾದಾಮಿ ಕ್ಷೇತ್ರದಿಂದಲೂ ಕೂಡ ಗೆದ್ದರು. ಈಗ ಮತ್ತೆ ಅವರು ಇದು ನನ್ನ ಕೊನೆ ಚುನಾವಣೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂಥದ್ದೇ ಒಂದಷ್ಟು ಉದಾಹರಣೆಗಳನ್ನು ಇಟ್ಕೊಂಡು ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ದಾರೆ. ಇಲ್ಲ ರೀ, ಅಷ್ಟೇನು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಮುಂದಿನ ಸಾರಿ ಏನಾದ್ರು ಟಿಕೆಟ್ ಸಿಕ್ಕರೆ ಮತ್ತೆ ನಿಲ್ತಾರೆ, ಇದು ಅವರ ಕೊನೆ ಚುನಾವಣೆ ಅಲ್ಲ ಅಂತ ಹೇಳಿ ಖರ್ಗೆ ಅವರ ಹೇಳಿಕೆಗೆ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ.